ಗೈಸ್ ಆಫ್ಟರ್ ಅ ಲಾಂಗ್ ಟೈಮ್ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಹೌದು, ಒಂದು ವರ್ಷ ಆದ್ಮೇಲೆ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಹೇಗೇನು ಒಂದು ವರ್ಷಕ್ಕೆ ವಿಡಿಯೋಸ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ವಿಡಿಯೋ ಮಾಡ್ಬೇಕಾದ್ರೆ ನಾವು ಮಾತಾಡ್ಬೋದು. ನಾವು ಮಾತಾಡ್ತಾ ಇಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೊಂಡು ಐಫೋನೆಲ್ಲ ಒಂದು 500 GB ತುಂಬ ಮಡಿಕೊಂಡಿದ್ದೀವಿ. ಬಟ್ ಗೈಸ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ವರ್ಷ ಆಯಿತು ಮನೆ ದೇವ್ರಿಗೆ ಹೋಗಿ. ಸೊ ನಿಮಗೆ ಗೊತ್ತು ಎಷ್ಟು ಬ್ಯುಸಿ ಇರ್ತೀವಿ ನಾವು ಅಂತ. ಮನೆ ದೇವ್ರಿಗೂ ಆಗ್ತಾ ಇರೋಷ್ಟು ಬ್ಯುಸಿನಾ ಅಂತಲ್ಲ, ಅವ್ರಿಗೂ ಗೊತ್ತಿರಲ್ಲ. ಯಾಕಂದರೆ ನಮ್ಮ ಹತ್ರ ಈಗ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದಾರೆ, ಅದರಿಂದ ಜನಕ್ಕೆ ಜಾಸ್ತಿ ಗೊತ್ತಿರಲ್ಲ ನಾವು ಬ್ಯುಸಿ ಇರೋದು, ಅದಕ್ಕೋಸ್ಕರ. ಓಕೆ, ಸೊ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಒಂದು ವರ್ಷ ಆಗಿತ್ತು ಮನೆ ದೇವ್ರಿಗೆ ಹೋಗಿ. ಸೊ ಇವ್ರದ್ದು ಏನೋ ಒಂದು ವಿಶ್ ಸ್ವಲ್ಪ ಮೇಲೆತ್ಕೊ ಬರೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಫಸ್ಟು ದೇವರ ಆಶೀರ್ವಾದ ಬೇಕೇ ಬೇಕಲ್ವಾ ಎಲ್ಲರಿಗಿಂತ ಮುಂಚೆ. ಸೊ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಪ್ ಎಲ್ಲನೂ ಒಳ್ಳೇದೇ ಆಗುತ್ತೆ, ಯಾಕಂದ್ರೆ ನಾವು ಒಳ್ಳೆಯವರು. ನಾವು ಒಳ್ಳೆಯವರು, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಅದಕ್ಕೆ ದೇವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳೋದು. ದೇವ್ರ ಹತ್ರ ಹೋಗ್ತಾ ಇಲ್ಲ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ಹತ್ರ ಈಗಲೇ ನಾವು ಹೋಗ್ತಾ ಇಲ್ಲ, ಹಳೆ ಚೆನ್ನಾಗಿ ಶ್ರಮಿಸಿ. ಇನ್ನು ಮಾಡಬೇಕಾಗಿರೋ ಕೆಲಸಗಳು ಬೇಜಾನಿದ್ದಾವೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡ್ಕೊಂಡು ಆಶೀರ್ವಾದ ತಗೊಂಡು ಬರ್ತೀವಿ. ಸೊ ಅವಳು ಅಪ್ಪು ಇನ್ನು ಅಂದಿವೆ, ಇನ್ನು ಎಲ್ಲೆಲ್ಲಿ ಚರ್ಪ್ಗೆ ಸೊ ಇವಳು ಬರ್ತಾ ಇರೋದ್ರಿಂದ ಎಷ್ಟು ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ಆಲ್ರೆಡಿ ಟಿಫನ್ ಎಲ್ಲ ನಾವು ಎಲ್ಲೂ ನಾನ್ ಸ್ಟಾಪ್ ಹೋಗ್ಬೇಕು ಅಂತ ಟಿಫನಿಗೆ ನಿಲ್ಸೋ, ತಿಂಡಿಗೆ ನಿಲ್ಸೋ, ಅದಕ್ಕೆ ನಿಲ್ಸೋ, ಇದಕ್ಕೆ ನಿಲ್ಸೋ ಅಂದರೆ ನಿಲ್ಸಲ್ಲ. ಸೊ ಆಲ್ರೆಡಿ ಟಿಫನ್ ಮಾಡ್ಕೊಂಡಿದ್ದಾರೆ ಇವರು. ಸೊ ಯಾಕೆಂದರೆ ನಾನು ನಿಲ್ಸಲ್ಲ ಅನ್ನೋದು ಅವ್ರಿಗೆ ಗೊತ್ತು, ಅದಕ್ಕೆ ಆಲ್ರೆಡಿ ಟಿಫನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅಲ್ಲಿ ಬೆಟ್ಟ ಹತ್ತೋದಕ್ಕೂ ಎಲ್ಲದಕ್ಕೂ ಎನರ್ಜಿ ಬೇಕು. ಟಿಫನ್ ಮಾಡಿಲ್ಲ ಅಂತಂದರೆ ಹತ್ತೋದಕ್ಕೆ ಆಗೋದಿಲ್ಲ. ಕಾಲಿಗೆ ಮೇಯ್ನಾಗಿ ಟಿಫನ್ನ ಕಾಲಿಗೆ ತುಂಬ್ಕೋಬೇಕು, ಯಾಕಂದರೆ ಬೇಕಾಗಿರೋ ಶಕ್ತಿ ಕಾಲಿಗೆ ಬೆಟ್ಟ ಹತ್ತೋದಕ್ಕೆ ಅಷ್ಟೇ ಗೈಸ್. ಎಲ್ಲ ಅವರೇ ಹೇಳ್ತಾ ಇದ್ದಾರೆ, ನನಗೆ ಮಾತಾಡೋದಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ ಅಷ್ಟೇ ಗೈಸ್. ಇನ್ನೂ ಇದೆ ಮುಂದೆ ಹಬ್ಬ ನೆನ್ನೆ ಮುಗಿದಿದೆ, ಬೇರೆ ಹಬ್ಬ ಸ್ಟಾರ್ಟ್. ಇವಳು ಒಂದು ಲಕ್ಷ್ಮಿದು ಸ್ತೋತ್ರ ಹೇಳ್ತಾ ಇದ್ದಾಳೆ. ಇವತ್ತಿನ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀವಿ ಅಂತ ಅಂದ್ಕೊಂಡಿದೀವಿ. ಅನ್ಕೊಂಡಿದೀವಲ್ಲ, ಮಾಡೇ ತೀರ್ತೀವಿ. ಟೈಮಿಂಗ್ಸು, ಡೇಟು ಎಲ್ಲನೂ ನಾನು ಬೇಕಾದ್ರೆ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಇವತ್ತು ಆಗಸ್ಟ್ 21 ಅಲ್ಲ 22 ಲಕ್ಷ್ಮೀ ಹಬ್ಬ ಆಗಿರೋಂಥ ಬೆಳಗ್ಗೆ. ಸೊ ಈ ಜೋಶ್ ಅಪ್ಲೋಡ್ ಮಾಡೋದಕ್ಕೆ ನೈಟ್ ಅಷ್ಟರಲ್ಲಿ ಇರುತ್ತೆ, ಆದರೆ ತುಂಬ ಸೋಂಬೇರಿ ಗೈಸ್. ವಿಡಿಯೋ ಎಡಿಟೇ ಮಾಡಲ್ಲ, ಅಪ್ಲೋಡೇ ಮಾಡಲ್ಲ, ತುಂಬ ಸೋಂಬೇರಿ. ಹೌದು, ಎಡಿಟ್ಗೆ ಕೆಲಸ ಗಾಯ್ಸ್ ಬಿಟ್ಟಾಕಿ ಈ ವಿಡಿಯೋನ ಏನು ಮಾಡ್ಬೇಕು ಗೊತ್ತಾ, ಎಡಿಟಿಗೆ ಜಾಸ್ತಿ ಟೈಮ್ ಕೊಡಬಾರ್ದು, ಎಡಿಟಿಗೆ ಜಾಸ್ತಿ ಕೆಲಸ ಕೊಡಬಾರ್ದು. ಜಾಸ್ತಿ ಆನ್ ಸ್ಪಾಟಲ್ಲೇ ಮಾತಾಡಬೇಕು, ಅದನ್ನೇ ಎತ್ತಿ ಡೈರೆಕ್ಟಾಗಿ ಹಾಕೊಂಡು ಮಾಡಿಕೊಟ್ರೆ ನಮಗೂ ಕೆಲಸ ಈಸಿ ಆಗುತ್ತೆ, ಹಾಕ್ಕೊಟ್ಬಿಡ್ತೀವಿ. ಇವ್ರು ಕೊಡೋದೆಲ್ಲ ನಾವು 2 ದಿವಸ 3 ದಿವಸ ಆದ್ರೂ, 3 ಮಧ್ಯಾಹ್ನ ಆದ್ರೂ ನಮಗೆ ಎಡಿಟಿಂಗ್ ಮುಗಿಯಲ್ಲ. ಅದು 1 ಅಲ್ಲ 2 ಅಲ್ಲ 3 ದಿವಸ ಆಗೋಗ್ಬಿಡುತ್ತೆ. ಬರೀ ಸುಳ್ಳು ಗೈಸ್, ಬರೀ ಸುಳ್ಳು. ಇದನ್ನ ಹಾಕೋಷ್ಟರಲ್ಲಿ ಇನ್ನೂ 10 to 20 ಕಂಟೆಂಟ್ ರೆಡಿ ಇರುತ್ತೆ. ಸೊ ನಮ್ದು ಏನಂದರೆ ಆಲ್ಮೋಸ್ಟ್ 1 ವರ್ಷಕ್ಕೆ ಆಗಷ್ಟು ಕಂಟೆಂಟ್ ರೆಡಿ ಇದ್ರೂ ಎಲ್ಲ ಕ್ಯೂನಲ್ಲಿದೆ. ಏನೇ ಕ್ಯೂನಲ್ಲಿದ್ರು ನಾವು ಈಗ ಏನು ಪ್ರೆಸೆಂಟ್ ಏನು ಸಿಚುವೇಶನ್ಗೆ ಯಾವ್ದು ಅರ್ಜೆಂಟ್ ಇರುತ್ತೆ ಅದಕ್ಕೆ ಮಾತ್ರ ಹಾಕ್ತಾ ಹೋಗ್ತಾ ಇದೀವಿ. ಸೊ ಇನ್ನು ಮುಂದೆ ಬರುತ್ತೆ, ಮಾಡ್ತೀರಾ ಆದಷ್ಟು. ನಾನು ಎಡಿಟಿಂಗ್ ಅಂತ ಸಪ್ರೇಟ್ ಸೆಟಪ್ ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಎಡಿಟಿಂಗ್ ಸೆಟಪ್ಸ್ ಎಲ್ಲ ನಾನು ಪರ್ಚೇಸ್ ಮಾಡ್ಬೇಕಂತ ಇದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಏನೇನು ತೊಗೋತಾ ಇದ್ದೀನಿ, ಅದಕ್ಕೆ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಪರ್ಚೇಸ್ಗೆ, ಅದನ್ನೆಲ್ಲ
ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನ ನೀವು ನಮ್ಮ ವಿಡಿಯೋಸ್ ಎಲ್ಲ ವಾಚ್ ಮಾಡ್ತಾ ಇದ್ರೆ ಎಲ್ಲ ಕಂಟೆಂಟ್ ಸಿಗುತ್ತೆ. ಸುಳ್ಳು ಗೈಸ್, ಸುಳ್ಳು ಅಂತ ಅವ್ರು ಅನ್ಬೋದು, ಬಟ್ ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಗಂಟೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು? ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಆದರೆ ಟೈಮಿಂಗ್ಸ್ ಇರಲ್ಲ, ಯಾಕಂದರೆ ಟೈಮಿಂಗ್ಸ್ ಹೇಳ್ಬಿಟ್ರೆ ಜನ ಈ ಪ್ರೈಮ್ ಟೈಮ್ಗೆ ಅಂತ ಕಾಯೋದಿಲ್ಲ. ನೆನ್ನೆ ಲಕ್ಷ್ಮಿ ಹಬ್ಬಕ್ಕೆ ನೀಟಾಗಿ ಹೊಸ್ಲು ಎಲ್ಲ ತೊಳೆದ್ಬಿಟ್ಟು ರಂಗೋಲೆ ಹಾಕಿ ಮತ್ತು ಮಲ್ಲಿಗೆ ಹೂನ ಹೊಸ್ಲಿಗೆಲ್ಲ ಹಾಕ್ತಾ ಇದ್ದೆ. ಇದು ಯಾಕಮ್ಮ ಮಾಡ್ತಾ ಇದೆಯಾ ಅಂತ ಕೇಳಿದ್ಲು. ಸೊ ಲಕ್ಷ್ಮಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಮತ್ತು ಯಾರು ಮನೆಯಲ್ಲಿ ನೀಟಾಗಿ ಹೊಸ್ಲು ಎಲ್ಲನೂ ರಂಗೋಲೆ ಬಿಟ್ಟು ಕೃಷ್ಣ ಕುಂಕುಮ ಇಟ್ಟು ಓಕೆ ಗೈಸ್, ಇವಳೆ ಹೊಸ್ಲು ತೊಳೆದಿದ್ದು. ರಂಗೋಲೆ ಬಿಟ್ಟು ಫ್ಲವರ್ಸ್ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟಿರ್ತಾರೆ. ಅವ್ರ ಮನೆಗೆ ದೇವ್ರು ಫಸ್ಟು ಯಾರ ಮನೆಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಯಾರು ಹೊಸ್ಲು ನೀಟಾಗಿ ಆ ರೀತಿ ಇರುತ್ತೆ, ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಮತ್ತು ಫ್ಲವರ್ಸಿಂದ ಇರುತ್ತೆ, ಅವ್ರ ಮನೆಗೆ ಫಸ್ಟ್ ಬರುತ್ತೆ ದೇವರು, ಖುಷಿಯಾಗಿ ಬರುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ಅವಳು ಏನಂದೆ ಅಪ್ಪ, ಹಂಗಾದ್ರೆ ಫಸ್ಟ್ ನಮ್ಮನೆಗೆ ಬರುತ್ತೆ ಅಲ್ವಾ ಅಮ್ಮ, ಯಾಕಂದರೆ ನಾನು ನೀಟಾಗಿ ಹೊಸ್ಲು ತೊಳೆದುಬಿಟ್ಟಿದ್ದೀನಿ ಅಲ್ವಾ, ಖುಷಿ ಆಗ್ಬಿಟ್ಟು ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಇವತ್ತು ದೇವರು ಅಂತ ನೆನ್ನೆ ಹೇಳ್ತಾ ಇಲ್ಲ. ಬಂದ್ರಾ ಲಕ್ಷ್ಮಿ ನೆನ್ನೆ? ಅಪ್ಪು ಬರೋಸಲ ಅಪ್ಪು ಮಲ್ಕೊಂಡ್ಬಿಟ್ಟಿದ್ರು. ಸೊ ನೆನ್ನೆ ಸಾಂಗ್ ಹಾಕಿ ಇವತ್ತು ಲಕ್ಷ್ಮಿ ಸಾಂಗ್ನೇ ಕೇಳ್ತಾ ಇದ್ದಾಳೆ ಸ್ಯಾಟರ್ಡೆ. ಏನು ಕೇಳ್ಕೊಂಡೆ ಲಕ್ಷ್ಮಿ ಹತ್ರ ನೆನ್ನೆ? ಅಯ್ಯೋ, ಅದಕ್ಕೆ ಮಾಮಿ ಹತ್ರ ಕೇಳ್ಕೊಂಡ್ರೆ ಆಗೋದಿಲ್ಲ, ಓದ್ಕೋಬೇಕು. ನೀನು ಗೋಲ್ಡ್ ಮೆಡಲ್ ತಗೋಬೇಕು, ಗೋಲ್ಡ್ ಮೇಲೆ ಹೆಸರು ಎಕ್ಸಾಮ್ ಬರ್ಬೇಕು ಪಾಸ್ ಅಂದ್ರೆ ಆಗಬೇಕು, ಓದ್ಕೋಬೇಕು. ನೀನು ಓದ್ಕೋಬೇಕು. ಉದ್ದುದ್ದ ದುಡ್ಡು ಬರ್ಬೇಕಾ? ಹೆಂಗ್ ಬರ್ಬೇಕು ದುಡ್ಡು? ಹೆಂಗ್ ಬರುತ್ತೆ ದುಡ್ಡು? ಆ್ಯಕ್ಚುಲಾಗಿ ನಾವು ಈಗ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ರೀತಿ ಅಂದರೆ ಈಗ ಇನ್ಸಿಯಲ್ ಸ್ಟೇಜಲ್ಲಿ ಅಂದ್ರೆ 5 ರೂಪೀಸ್ ಹಾಕ್ತಾ ಇದ್ದೀವಿ. ಯಾವ ರೀತಿ ಅಂದ್ರೆ ಭೂಮಿ ಎಲ್ಲ ನೀಟಾಗಿ ಉಳಿಸ್ಬಿಟ್ಟು ಅಲ್ಲಿಗೆ 5 ರೂಪಾಯಿ ಕಾಯಿನ್ ಹಾಕ್ತಾ ಇದೀವಿ. 5 ರೂಪೀಸ್ ಕಾಯಿನ್ ಫಾರ್ಮಿಂಗು. ಅದು ಅಪ್ಪು ದೊಡ್ಡವಳಾಗುವಷ್ಟರಲ್ಲಿ 500 ರೂಪಾಯಿ ನೋಟ್ ಆಗಿ ಬೆಳೆಯುತ್ತೆ. ಹೌದು, ಕರೆಕ್ಟಾ? ಎಕ್ಸಾಕ್ಟ್ ಆಗಿ ಒಂದೊಂದು ವೇಸ್ಟೇಜ್ ಆಗುತ್ತೆ. ಒಂದೊಂದು ಏನೋ 500 ರೂಪಾಯಿ ನೋಟ್ ಆಗೋ ಬದಲು 100 ರೂಪಾಯಿ ಆಗ್ಬಿಡುತ್ತೆ, 200 ರೂಪೀಸ್ ಆಗುತ್ತೆ. ಅಂಥದ್ದೆಲ್ಲ ನಾವು ಬಿ ಕ್ಯಾಟಗರಿ ತಗೋತೀವಿ. ಎ ಕ್ಯಾಟಗರಿ 500 ರೂಪೀಸ್ ತಗೋತೀವಿ. ಸೊ ಬಿ ಕ್ಯಾಟಗರಿ ಎಸೆಯೋದಿಲ್ಲ, ಬಟ್ ಅದನ್ನು ಯೂಸ್ ಮಾಡ್ಕೋತೀವಿ. ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಲಾಸ್ಟ್ 50 ರೂಪೀಸ್. ಯಾವ ಕಾಲದಲ್ಲಿ ಬೆಳೆಯೋದು? ಮಳೆಗಾಲದಲ್ಲ, ಚಳಿಗಾಲದಲ್ಲ? ಆ್ಯಕ್ಚುಲಿ ಅದು ಬೇಸಿಗೆ ಕಾಲದಲ್ಲ, ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ಬೋದು. ನಾವು ಆಷಾಢದಲ್ಲಿ ಬೆಳೆಯೋದು. ಅದಕ್ಕೆ ನಾನು ಇನ್ನು ಆ ಪಾರ್ಟಿಗೆ ಇನ್ನೂ ಥಿಂಕ್ ಮಾಡಿಲ್ಲ. ಮತ್ತು ಆ ರಿಸರ್ಚ್ ಸೆಂಟರ್ ಏನದು, ಫಸ್ಟ್ ಬೀಜ ಹಾಕ್ರಿ, ಆಮೇಲೆ ದುಡ್ಡು ಬಗ್ಗೆ ಎಲ್ಲ ಯೋಚನೆ ಮಾಡಿ, ಬೆಳೆಯೋಕ್ಕೂ ಮುಂಚೆ ದುಡ್ಡು ಬಗ್ಗೆ ಕೇಳ್ತಿರಲ್ಲ ಅಂತ ನಮಗೆ ಬೈದರು. ಯಾವ್ದು ಸೆಂಟರ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ? ಅದು ಇದು ಏನಂತಾರೆ ಅದಕ್ಕೆ, ಆಧಾರ್ ಕಾರ್ಡ್ ಇದೆಲ್ಲ ಚೇಂಜ್ ಮಾಡ್ತಾರಲ್ಲ, ಬೆಂಗಳೂರು ಸೆಂಟರ್. ಬೆಂಗಳೂರು ಸೆಂಟರ್. ಗೈಸ್, ನಾವಿನ್ನು ಮನೆಯಿಂದ 5 ನಿಮಿಷ ಮುಂದೆ ಬಂದಿದ್ದೀವಿ ಅಷ್ಟೇ. ಎಷ್ಟು ಅವರ್ ಬೇಕಲ್ಲಿ ಹೋಗಕ್ಕೆ? ಅಲ್ಲಿ ಹೋಗಕ್ಕೆ 1 ಅವರ್ ಬೇಕಾಗಬಹುದು. 1.5 ಅವರ್ ಬೇಕು ಗೈಸ್. ಏನು ಸಕ್ಕದಾಗಿ ಕಾರ್ ಓಡಿಸ್ಬಿಡ್ತೀನಿ ಅನ್ಕೊಬಿಟ್ಟಿದ್ದಾರೆ. ಬಟ್ ಇವ್ರು ಹೋಗೋಷ್ಟರಲ್ಲಿ 1.5 ಅವರ್ ಬೇಕು. ಯಾಕಂದ್ರೆ ಹೋಗಕ್ ಬಿಡೋದಿಲ್ಲ. ಆಕ್ಚುಲಾಗಿ ಹೇಳ್ಬೇಕಂದ್ರೆ ನಾನು ಈಗ ರೀಸೆಂಟಾಗಿ ಕಾರ್ ಓಡಿಸೋದು ಕಲ್ತ್ಕೊಂಡಿದ್ದಾರೆ. ಅದರಿಂದ ಸ್ವಲ್ಪ ನಾನು ಕಾರಲ್ಲಿ ಎಲ್ಬೋಲ್ಡ್ ಬೋರ್ಡ್ ಹಾಕ್ಸಿಲ್ಲ ಅಷ್ಟೇನೆ, ಬೇಜಾರಾಗುತ್ತೆ ನೋಡ್ಕೊಂಡು ಓಡಾಡ್ತೀನಿ ನಾನು ಈಗೀಗ ಕಲಿತಿರೋದು. ಯಾಕಂದ್ರೆ ಇವ್ರ ಮನೇಲಿ ಯಾವಾಗ್ಲೂ ಕಡೆಯಲ್ಲಿ ಹೋಗು ಕಡಲ ಕಡೆ ಹೋಗು ಅಂತಂದ್ರು. ಕಡೆಯಲ್ಲಿ ಹೋಗು ಅಂದ್ರೆ ಕಡಲ ಕಡೆ ಹೋಗು ಅಂತಂದ್ರೆ ಲೈಕ್ ಮಂಗಳೂರು ಬೀಚ್ ಸೈಡ್ ಕಡಲ ಆ ತರ ಹೋಗು ಅಂತ ಹೇಳಿದವರು. ಇವ್ರು ಕಡೆಯಲ್ಲಿ ಹೋಗು ಅಂದ್ರೆ ಹಿಂಗ್ ಮೊದ್ಲೆಲ್ಲ ಹಿಂಗ್ ಹೋಗು ಅಂತ ಅನ್ಕೊಂಡವ್ರು.
ಮನೇಲಿ ಯಾವಾಗಲೂ ಕಡೆಯಲ್ಲಿ ಹೋಗು ಅಂತ ಹೇಳ್ಕೊಟ್ಟವ್ರೆ. ಅದಕ್ಕೋಸ್ಕರ ಇವರು ನೋಡಿ ಗೈಸ್ 40-30 ಹೋಗ್ತಾರೆ. ಏನು ಮಾಡೋಣ, ಇಲ್ಲಿ ಸ್ಪೀಡ್ ಲಿಮಿಟ್ ಬಂದು 20-30 ಅಂತ ಇಲ್ಲಿಲ್ಲೇ ಬೋರ್ಡ್ ಹಾಕಿರ್ತಾರೆ ನೋಡಿ. ಇಲ್ಲಿ ಹೋಗ್ಲೇಬೇಡಿ ಅಂತ ಹಾಕೋರೆ ನೋಡಿ. ಇಲ್ಲಿ ಡೌನ್ ಇಳಿಸ್ಕೊಂಡು ಭೂಮಿ ಒಳಗೆ ಹಾಸ ಹೋಗಿ ಅಂತ ಹಾಕೋರೆ ಸೈನ್. ಏನು ಮಾಡೋಣ, ಅದೇ ಥರ ಹೋಗ್ಬೇಕಾಗುತ್ತೆ. ರೂಲ್ಸ್ ಫಾಲೋ ಮಾಡಿಲ್ಲ ಅಂತಂದ್ರೆ ಫೈನ್ ಹಾಕ್ತಾರೆ. ಗೇಮ್ ಓವರ್ ಆದ್ರೆ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಾರ್ ಓಡಿಸೋ ಗೇಮ್ನ. ಔಟ್ ಆಗ್ಬಿಟ್ರೆ ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕು. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದೇವಸ್ಥಾನ ರೀಚ್ ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀವಿ, ಹೊಸದಾಗೆ ನೋಡ್ತಾ ಇರ್ತೀರಿ, ಯಾಕಂದ್ರೆ ನಮ್ಮದು ಹೊಸ ಚಾನಲ್. ಹೊಸದು ಅಂದ್ರೆ ನೀವು ಪ್ರಾಮುಖ್ಯತೆ ಕೊಡಲೇಬೇಕು. ಯಾಕಂದ್ರೆ ಹಳೇದು ಬಿಟ್ಬಿಡಿ, ಇದು ಆಲ್ರೆಡಿ ಹಳೇದಾಗಿರುತ್ತೆ. ಹೊಸದು ಇನ್ನ ಪಾಲಿಶ್ ಕೂಡ ಹೋಗಿರಲ್ಲ, ಅಷ್ಟು ಶೈನಿಂಗ್ ಆಗಿರುತ್ತೆ, ಪಾಲಿಶ್ ಆಗಿರುತ್ತೆ. ಹೊಸದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ. ಮತ್ತೆ ಸಬ್ಸ್ಕ್ರೈಬ್ ಆಗೋದು ತುಂಬಾ ಕಷ್ಟಕರ ಅಂತ ನಮಗೂ ಗೊತ್ತು. ಯಾಕಂತಂದ್ರೆ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟ ನೋಡಿದೀವಿ. ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಅಂತ ಕಷ್ಟ ಎಲ್ಲೂ ಇಲ್ಲ, ಯಾರಿಗೂ ಬಂದಿರಲ್ಲ. ಈ ಕಷ್ಟ ತುಂಬಾ ಕಷ್ಟದ ಕೆಲಸ. ಅದು ಆ ಬಟನ್ ಪ್ರೆಸ್ ಮಾಡೋಂಥವ ಎಂತೆಂಥ ಟಾಸ್ಕ್ಗಳನ್ನ ಎದುರಿಸ್ಬೇಕು. ಫಿಂಗರ್ ಹೋಗಿ ಆ ಬಟನ್ ಹತ್ರ ಹೋಗ್ತಿದ್ದಂಗೆ ಸಡನ್ನ ಮುಳ್ಳೆಲ್ಲ ಬಂದು ಮೇಲೆ ಬಂದ್ಬಿಡೋದು ಚುಚ್ಚಕ್ಕೆ ಅಂತ, ಅವಾಗ ರಕ್ತ ಬಂದ್ಬಿಡೋದು. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ದೇವರು ನಿಮ್ಗೆ ಆ ಬರ್ಸೋ ಶಕ್ತಿ ಕೊಟ್ಟು ಆ ಬಟನ್ನ ಒತ್ತಷ್ಟು ಶಕ್ತಿ ನಿಮ್ಗೆ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಾವು ನಿಮಗೆ ಲೈಫ್ ಲಾಂಗ್ ಚಿರಋಣಿ ಆಗಿರ್ತೀವಿ ಅಷ್ಟೇ. ಓಕೆ ಗೈಸ್, ಅದೊಂದು ಮಾಡ್ಬೋದು. ಬಾಯ್.